ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಕುರಿತು ಒಂದು ಹೊಸ ಅಪ್ಡೇಟ್ ಆದರೆ ಇದೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಹೋದರೆ ನಿಮಗೆ ವಿಡಿಯೋ ಅರ್ಧಂಬರ್ಧ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೋತೀರಾ. ಜೊತೆಗೆ ಎಲ್ಲರೂ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು 10ನೇ ಕಂತು ಹಣ ಕುರಿತು ನಿನ್ನೆ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಅಪ್ಡೇಟನ್ನು ನೋಡಿರುವಂತಹ ಫಲಾನುಭವಿಗಳು ನನಗೆ ಏನಂತ ಕಮೆಂಟ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಹಾಗೇನು ಏನಂತ ಮೆಸೇಜಸ್ ಮಾಡ್ತಿದ್ದಾರೆ ಅಂತ ಅಂದರೆ, ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಈ 10ನೇ ಕಂತು ಹಣ ಕುರಿತು ನಾನು ಹಣ ಬಿಡುಗಡೆ ಅಂತ ಹೇಳಿಬಿಟ್ಟು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋನ ಅವರು ಪೂರ್ತಿಯಾಗಿ ನೋಡಿಲ್ಲ, ಅರ್ಧಂಬರ್ಧ ನೋಡಿದ್ದಾರೆ ಅಥವಾ ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ದಾರೆ ಅಷ್ಟೇ. ಅದನ್ನು ಮಾಡಿಬಿಟ್ಟು, ಸರ್ ನಮ್ಗೆ ಇನ್ನೂ 9ನೇ ಕಂತು ಹಣನೇ ಬಂದಿಲ್ಲ ಸರ್, ನಾವು 9ನೇ ಕಂತು ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಿದ್ದೀವಿ. ನೀವು ನೋಡಿದ್ರೆ 10ನೇ ಕಂತು ಹಣ ಕುರಿತು ಅಪ್ಡೇಟನ್ನು ಮಾಡಿದ್ದೀರಾ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು, ಸರ್ ನನಗೆ 8ನೇ ಕಂತು ಹಣ 9ನೇ ಕಂತು ಹಣನೇ ಬಂದಿಲ್ಲ ಸರ್, ನೀವು ನೋಡಿದ್ರೆ 10ನೇ ಕಂತು ಹಣ ಕುರಿತು ಅಪ್ಡೇಟನ್ನು ಮಾಡಿದ್ದೀರಾ ಅಂತ ಫಲಾನುಭವಿಗಳು ಇಲ್ಲಿ ಕಮೆಂಟ್ಸನ್ನು ಮಾಡಿದ್ದೀರಾ ಆ್ಯಂಡ್ ಹಾಗೇನೂ ಸಹ ಮೆಸೇಜಸನ್ನು ಮಾಡಿದ್ದೀರಾ. ಇಲ್ಲಿ ಫಲಾನುಭವಿಗಳು ಏನು ತಿಳ್ಕೊಬೇಕು ಗೊತ್ತಾ, ನೋಡಿ 9ನೇ ಕಂತು ಹಣ ಇನ್ನೂ ಸಹ 100% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ. 1,18,00,000 ಫಲಾನುಭವಿಗಳು ಅರ್ಹರಿದ್ದಾರೆ 9ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ. ಅದರಲ್ಲಿ ಈಗಾಗಲೇ ಒಂದು 45 to 50% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 50% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕು ಅಂತ ಅಂದ್ರೆ ಇನ್ನೇನಿಲ್ಲ ಅಂದ್ರೂ ಒಂದು 10 ರಿಂದ 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಯಾಕಂತ ಅಂದರೆ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಷ್ಟೇ ಜಮಾ ಆಗೋದ್ರಿಂದ ಇನ್ನೂ 50% ಅಷ್ಟು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಇನ್ನೂ 10 to 15 ಡೇಸ್ ಆದರೆ ಟೈಮ್ ಬೇಕಾಗುತ್ತೆ. 9ನೇ ಕಂತು ಹಣ ಇದುವರೆಗೂ ಸಹ ನಿಮಗೆ ಬಂದಿಲ್ಲ ಅಂತ ಅಂದರೆ ಇನ್ನು 10 to 15 ಡೇಸ್ ಒಳಗಡೆ ಬರುತ್ತೆ. ಓಕೆನಾ? ನೋಡಿ, 9ನೇ ಕಂತು ಹಣ 100% ಅಷ್ಟು ಫಲಾನುಭವಿಗಳಿಗೆ ಬಂದಿದ್ದ ಆದಮೇಲೆ 10ನೇ ಕಂತು ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದು. ನಾನು ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. 10ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ ಆ್ಯಂಡ್ ಈ ತಿಂಗಳಲ್ಲಾದರೆ ಬಿಡುಗಡೆ ಆಗಲ್ಲ. ಓಕೆನಾ? ನಿಮಗೆ ಮುಂದಿನ ತಿಂಗಳು 10ನೇ ತಾರೀಕು ಮೇಲೆ ನಿಮ್ಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗುವಂಥದ್ದು, ಅದರ ಒಂದು ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುವಂಥದ್ದು. ಅಲ್ಲಿಯ ತನಕ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗಲ್ಲ. ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಈ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆಗಿರ್ಬೋದು ಅಥವಾ 8ನೇ ಕಂತು ಹಣ ಆಗಿರ್ಬೋದು ಅಥವಾ ಪೆಂಡಿಂಗ್ ಇರುವಂತಹ ಹಣ ಆಗಿರ್ಬೋದು, ಮೊದಲು ಆ ಒಂದು ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. ಅದಾದ ನಂತರ ನಿಮಗೆ 10ನೇ ಕಂತು ಹಣ ಆದರೆ ಸಿಗುವಂಥದ್ದು. ಯಾಕಂತ ಅಂದರೆ ಏಪ್ರಿಲ್ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಏನು ಬರಬೇಕಿತ್ತು ಅಷ್ಟು ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮೇ ತಿಂಗಳು ಸ್ಟಾರ್ಟ್ ಆಗಿದ್ದ ಆದಮೇಲೆ ನಿಮಗೆ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣನ ಬಿಡುಗಡೆ ಮಾಡ್ತಾರೆ. ಬಟ್ ನಿಮಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು, ಇದು ನಿಮಗೆ ಡಿಲೇ ಆಗೋದಿಲ್ಲ. 10ನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ನಿಮಗೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ತಿಂಗಳು ಕೊನೆಯಲ್ಲಾಗಿರ್ಬೋದು ಅಥವಾ ನೆಕ್ಸ್ಟ್ ತಿಂಗಳು ಬರದೇ ಇರೋದು, ಈ ರೀತಿ ಯಾವುದೂ ಸಹ ನಡೆಯೋದಿಲ್ಲ. 10ನೇ ಕಂತು ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಮುಂದಿನ ತಿಂಗಳು 10ನೇ ತಾರೀಕು ಮೇಲೆ ನಿಮಗೆ ಸಿಗುವಂಥದ್ದು. ಓಕೆನಾ? ಆ್ಯಂಡ್ ನಿಮಗೆ 9ನೇ ಕಂತು ಹಣ ಬಂದಿಲ್ಲ, 8ನೇ ಕಂತು ಹಣ ಬಂದಿಲ್ಲ, ನಾನು ನೋಡಿದ್ರೆ 10ನೇ ಕಂತು ಹಣದ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಯಾರು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಈಗಾಗಲೇ 1 ರಿಂದ 9 ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳು ನನಗೆ ರಿಪೀಟೆಡ್ ಆಗಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ, ಸರ್ 10ನೇ ಕಂತು ಹಣ ಕುರಿತು ಒಂದು ಅಪ್ಡೇಟನ್ನು ಕೊಡಿ ಸರ್, ಏನಾಗಿದೆ ಏನು, ಯಾವಾಗ ಬರುತ್ತೆ ಏನೋ ಅಂತ ಹೇಳಿ ಅಟ್ಲೀಸ್ಟ್ ನಾವು ಯಾವಾಗ ಬರುತ್ತೆ ಅಂತ ತಿಳ್ಕೊತೀವಿ ಅಂತ. ಹಾಗಾಗಿ ನಾನು ಫಲಾನುಭವಿಗಳು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಆ ವಿಡಿಯೋನ ನೋಡಿದಾದ್ಮೇಲೆ ಫಲಾನುಭವಿಗಳು ಇನ್ನೂ ಸಹ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡುತ್ತಿದ್ದೀನಿ. ಓಕೆನಾ? ನಿಮಗೆ 10ನೇ ಕಂತು ಹಣ ಈ ತಿಂಗಳಲ್ಲಿ ಬರಲ್ಲ, ಮುಂದಿನ ತಿಂಗಳು 10ನೇ ತಾರೀಕು ಮೇಲೆ ಆದರೆ ಇಲ್ಲಿ ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳಿಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ 9ನೇ ಕಂತು ಹಣ ಬರಬೇಕು ಅಂತಹ ಫಲಾನುಭವಿಗಳಿಗೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ. ಇದು ಇವತ್ತಿನ ಹೊಸ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.